ಎಲ್ಲರಿಗೂ ಶುಭೋದಯ. ಇಂದು ಈ ಅಭಿವ್ಯಕ್ತ ವೇದಿಕೆಯಲ್ಲಿ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸಲು ನನಗೆ ಸಿಕ್ಕಂತಹ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಮನೆಗೆ ಬಂದಂತಹ ಅತಿಥಿಗಳನ್ನು, ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳನ್ನು, ನಮಗೆ ವಿದ್ಯಾದಾನವನ್ನು ನೀಡಿದಂತಹ ಗುರುಗಳನ್ನು, ನಮ್ಮ ಬದುಕಿನಲ್ಲಿ ಮೌಲ್ಯವನ್ನು ತುಂಬಿದ ಎಲ್ಲರನ್ನೂ ಗೌರವದಿಂದ ಕಾಣು, ಅವರೆಲ್ಲರನ್ನೂ ದೇವರಂತೆ ಕಾಣು. ಇದೇ ನನ್ನ ಈ ನಾಡಿನ, ನನ್ನ ಈ ಮನೆಯ ಸಂಸ್ಕೃತಿಯಾಗಿದೆ. ಇಂಥ ಅದ್ಭುತ ಸಂಸ್ಕೃತಿಯನ್ನು ನಾವು ಬೇರೆ ಯಾವ ನಾಡಿನಲ್ಲೂ ಕಾಣಲು ಸಾಧ್ಯವಿಲ್ಲ. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಈ ಮಾತಿನ ಅರ್ಥ ಏನು ಗೊತ್ತಾ? ಯಾವ ಮನೆಯಲ್ಲಿ ಒಂದು ಹೆಣ್ಣನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಎಂತಹ ಅದ್ಭುತವಾದ ಮಾತಲ್ಲವೇ? ಒಂದು ಕುಟುಂಬದ ಏಳಿಗೆಯಲ್ಲಿ ಒಂದು ಹೆಣ್ಣಿನ ಪಾತ್ರ ಬಹುಮುಖ್ಯ. ಇಂತಹ ಹೆಣ್ಣನ್ನು ಪೂಜಿಸುವಂತಹ ಸಂಸ್ಕೃತಿ ನಮ್ಮದು, ನನ್ನದು. ಅಷ್ಟೇ ಅಲ್ಲ, ಪ್ರಕೃತಿಯ ಪ್ರತಿ ತತ್ವದಲ್ಲಿ, ಉಣ್ಣುವ ಅನ್ನದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಕಾಣುವಂತಹ ಸಂಸ್ಕೃತಿ ನಮ್ಮದು. ಇಂತಹ ಸಂಸ್ಕೃತಿ ಪದ್ಧತಿ ಬೇರಾವ ನಾಡಿನಲ್ಲೂ ಇನ್ನೂ ಹುಟ್ಟಿಲ್ಲ. ಅಂತಹ ಅದ್ಭುತವಾದ ಸಂಸ್ಕೃತಿಯನ್ನು ನಮ್ಮ ನಾಡಿನಲ್ಲಿ ನಾವು ಹೊಂದಿದ್ದೇವೆ. ನನ್ನ ನಾಡಿನಲ್ಲಿ ನಾನು ಹೊಂದಿದ್ದೇನೆ. ಅದೇ ರೀತಿ ಮೊದಲೆಲ್ಲ ನಮ್ಮಲ್ಲಿ ಕೂಡು ಕುಟುಂಬಗಳು, ಮನೆಯಲ್ಲಿ ಎಲ್ಲರೂ ಒಂದಾಗಿರುತ್ತಿದ್ದರು, ಎಲ್ಲರಲ್ಲೂ ಒಗ್ಗಟ್ಟಿರುತ್ತಿತ್ತು, ಪ್ರತಿಯೊಬ್ಬರಿಗೂ ಸಂಬಂಧಗಳ ಬೆಳೆ ಗೊತ್ತಿರುತ್ತಿತ್ತು. ಅಷ್ಟೇ ಅಲ್ಲ, ಸಭ್ಯತೆ ಎಂಬುದು ಎಲ್ಲರಲ್ಲೂ ಒಡಮೂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಭ್ಯತೆ ಎಂಬುವುದೇ ಇಲ್ಲ. ಮೊದಲಿಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮವರೇ ಗೌರವಿಸ್ತಿಲ್ಲ, ನಮ್ಮ ಸಂಸ್ಕೃತಿಯನ್ನು ನಮ್ಮವರೇ ಅರಿತುಕೊಂಡಿಲ್ಲ. ನಮ್ಮ ಸಂಸ್ಕೃತಿ ಆಳ ಅಗಳವನ್ನು ಯಾರೂ ಅರಿತಿಲ್ಲ. ಪರ ಸಂಸ್ಕೃತಿಯರಿಗೆ ವಾಳ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿ ಹಾಗೆ ಹೀಗೆ ಅಂತ ತೆಗೆಳ್ತಾ ಇದ್ದಾರೆ. ಆದರೆ ನಮ್ಮ ಸಂಸ್ಕೃತಿ ಎಷ್ಟೋ ವಿಷಯಗಳನ್ನು, ಎಷ್ಟೋ ಬದುಕುವ ರೀತಿಯನ್ನು ಹೇಳಿಕೊಡುವಂಥದ್ದು. ಈಗ ಅನೇಕ ಪರ ದೇಶಿಗರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಅನೇಕರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಹಾಡಿ ಹೊಗಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನು ಹೊಗಳ್ತಾ ಇದ್ದಾರೆ. ಇಂತಹ ಅದ್ಭುತವಾದ ಸಂಸ್ಕೃತಿ ನಮ್ಮದು. ಆದರೆ ನಾವು ಈ ನಾಡಿನವರಾಗಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಗೌರವಿಸುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ. ನಮ್ಮ ಸಂಸ್ಕೃತಿ ಕೇವಲ ಪದ್ಧತಿಗಳನ್ನು ಹೇಳುವಂಥದ್ದಲ್ಲ, ಹಿಂದೆ ನಡೆದು ಬಂದಂತಹ ಕೆಲವು ಪದ್ಧತಿಗಳು, ಆಚಾರ ವಿಚಾರಗಳನ್ನು ಮಾತ್ರ ಹೇಳುವಂಥದ್ದಲ್ಲ, ಅದು ಬದುಕುವ ರೀತಿಯನ್ನು ಹೇಳುವಂಥದ್ದು, ಯಾವರೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂಬ ರೀತಿಯನ್ನು ಹೇಳುವಂಥದ್ದು. ಇಂತಹ ಅದ್ಭುತವಾದ ಸಂಸ್ಕೃತಿ ನಮ್ಮದು, ನಮ್ಮೆಲ್ಲರದು. ಇಂತಹ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕು, ಬೆಳೆಸಬೇಕು. ಪ್ರತಿಯೊಬ್ಬರಲ್ಲೂ ಈ ಸಂಸ್ಕೃತಿಯನ್ನು ಬೆಳೆಸಬೇಕಂತ ನಾನು ಹೇಳ್ತೇನೆ. ನನ್ನ ಸಂಸ್ಕೃತಿ ಬಗ್ಗೆ ಇನ್ನೂ ಹೇಳಲು ಬಹಳಷ್ಟು ವಿಷಯವಿದೆ, ಆದರೆ ನನಗೆ ನೀಡಿದಂಥ ಸಮಯ ಕಡಿಮೆ ಇದೆ. ಆದ್ದರಿಂದ ನಾನು ಈ ಪುಟ್ಟ ಭಾಷಣಕ್ಕೆ ಇಲ್ಲಿಯೇ ಪೂರ್ಣ ವಿರಾಮ ನೀಡುತ್ತೇನೆ. ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ಸರ್ವರಿಗೂ ಧನ್ಯವಾದಗಳು. ವಿಶ್ವ ಅವರೇ, ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಬಹಳಷ್ಟು ಮಾತಾಡಿದ್ರಿ. ಸೊ ನಿಮ್ಮ ಈ ಒಂದು ಸಂಸ್ಕೃತಿ ಸಂಪ್ರದಾಯ ನೀವು ಬಿಂಬಿಸಿರುವಂತಹ ಅನಿಸಿಕೆ, ಅಭಿಪ್ರಾಯದ ಬಗ್ಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಮಹಾಗುರುಗಳಾಗಿ ನಮ್ಮೊಟ್ಟಿಗಿದ್ದಾರೆ ಅಲ್ವಿನ್ ದಾಂತಿ ಸರ್. ನಿಮ್ಮ ಒಂದು ಕಾಮೆಂಟ್ಸ್ಗಳಿಗಾಗಿ ಕಾಯ್ತಾ ಇದ್ದೇವೆ. ವಿಶ್ವ, ಹಾಂ ಸರ್. ಸೊ ವಿಶ್ವಗುರು ಆಗುವ ಲಕ್ಷಣ ಇದೆ ನಿನ್ನಲ್ಲಿ. ಹಾಗೇನಿಲ್ಲ ಸರ್. ನಿನ್ನ ಸಂಸ್ಕೃತಿ ಯಾವ ಭಾಗದ್ದು? ನಮ್ಮ ರಾಜ್ಯದ ಯಾವ ಭಾಗದ್ದು? ನಾವು ಬೆಳಗಾವಿಯವರು ಸರ್, ಉತ್ತರ ಕರ್ನಾಟಕ. ಬೆಳಗಾವಿಯವರು. ಹಾಂ. ನಿಮ್ಮದು ರೊಟ್ಟಿ. ಹೌದು. ನಮ್ಮದು ಅನ್ನ. ಹಾಂ. ಯಾವ್ದು ಇಷ್ಟ? ನನಗೆ ಎರಡೂ ಇಷ್ಟ. ಎರಡೂ ಇಷ್ಟ? ಹಾಂ. ಅಪ್ಪ ಮತ್ತು ಅಮ್ಮ ಯಾರು ಇಷ್ಟ? ಇಬ್ಬರು ಇಷ್ಟ. ಇಬ್ಬರು ಬೇಕು. ಹಾಂ, ಇಬ್ಬರು ಬೇಕು. ಹೆಂಡತಿ ಮತ್ತು ನೆರೆಮನೆಯವಳು ಯಾರು ಇಷ್ಟ? ನಾನು ಅದು ಮುಂದೆ ಭವಿಷ್ಯದಲ್ಲಿ ನೋಡ್ತೇನೆ ಸರ್. ಅದು ವೆರಿ ಗುಡ್. ಈ ಕಾನ್ಫಿಡೆನ್ಸ್ ಬೇಕು. ಅದಕ್ಕೋಸ್ಕರ ನಾನು ಈ ಪ್ರಶ್ನೆಗಳನ್ನು ಕೇಳುವಂಥದ್ದು. ಈ ಭಾಷಣದ ಕಂಟೆಂಟ್ ವಿಷಯವನ್ನು ನೋಡುವಾಗ ಬಹುಶಃ ನೀನೇ ಕೂತ್ಕೊಂಡು ಪ್ರಿಪೇರ್ ಮಾಡಿದಾಗಿದೆ. ಹೌದು ಸರ್. ಓಕೆ, ಅದು ನಾನು ಮೆಚ್ಚಿದೆ. ನಮ್ಮ ಸಂಸ್ಕೃತಿಯನ್ನು ಅಥವಾ ನಮ್ಮ ಸಂಪ್ರದಾಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಜನರು ಅದನ್ನು ಮೆಚ್ಕೊಳ್ತಾರೆ ಅಂತ ಹೇಳಿದೆ. ಯಾವುದದು ಉಂಟಾ? ಹಾ, ಇದೆ ಸರ್. ತುಂಬಾ ವಿಷಯಗಳಿದೆ. ನಾನೊಂದು ಓದಿದೆ, ಒಂದು ಅಮ್ಮ ಹೇಳಿದ್ರು, ಆರ್ಟಿಕಲ್ ಓದಿದ್ರು ಅವರು ಒಂದು ಇದರಲ್ಲಿ. ಅಲ್ಲಿ ಹೇಳಿದ್ರಂತೆ, ನೀವೇನಾದ್ರೂ ನೀವು ಭಾರತಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅಲ್ಲಿ ಹೋದ್ರೆ ನೀವು ವಾಪಸ್ ಬರಲ್ಲ. ಅದಕ್ಕೆ ಇನ್ನೊಬ್ರು ಯಾರು ಯಾಕಂತ ಕೇಳಿದ್ರಂತೆ. ಅದಕ್ಕೆ ಹೇಳಿದ್ರು, ಅಲ್ಲಿ ಸಂಸ್ಕೃತಿ ಅಂತಹದ್ದು, ಅಲ್ಲಿ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅಷ್ಟು ಗೌರವವಿದೆ. ಅಲ್ಲಿ ಎಲ್ಲರನ್ನ ಯಾವ ರೀತಿ ಸ್ವಾಗತಿಸ್ತಾರೆ ಅಂದ್ರೆ ನಮ್ಮವರೇ ಅನ್ನುವಂಥ ಭಾವನೆ ಅವರಲ್ಲಿ ಮೂಡ್ತದಂತೆ. ಆ ರೀತಿ ಸ್ವಾಗತಿಸ್ತಾರೆ ಅಂತ ಅವರೊಂದು ಉಲ್ಲೇಖ ಮಾಡಿ. ಯಾಕಂದ್ರೆ ಅತಿಥಿ ದೇವೋಭವ ನಮ್ಮ ದೇಶದಲ್ಲಿ ಮಾತ್ರ ಇರುವಂಥದ್ದು, ಅತಿಥಿಗಳನ್ನು. ಸೊ ಬೆಳಗಾವಿಯರನ್ನು ಉಡುಪಿಯವರು ಮೆಚ್ಕೊಂಡಿದ್ದಾರೆ. ನಾವು ಸಹಬಾಳ್ವೆ ಮಾಡ್ತಾ ಇದ್ದೇವೆ. ಒಂದು ಏನಂತ ಹೇಳಿದ್ರೆ, ಬಹುಶಃ ಕಾರ್ಡ್ಲೆಸ್ ಮೈಕ್ ಯೂಸ್ ಮಾಡಲಿಕ್ಕೆ ತಮಗೆ ಗೊತ್ತಿರಲಿಲ್ಲ.
ಹೌದು ಅಥವಾ ಇಲ್ಲಿ ನೀವು ಸ್ಟ್ಯಾಂಡ್ ಮೈಕ್ ಅಂತ ಎಣಿಸಿದ್ರೆ ಏನೋ ಕಾರ್ಡ್ಲೆಸ್ ಮೈಕ್ ಉಂಟಲ್ಲ, ಹಾಂ ಸರ್. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಕೈಯಲ್ಲಿ ಒಂದು ಸ್ಕೇಲ್ ಇಟ್ಕೊಂಡ, ಒಂದು ಪೆನ್ ಇಟ್ಕೊಂಡ, ಏನಾದರೂ ಒಂದು ಇಟ್ಕೊಂಡು ಮಾತನಾಡುತ್ತಾ ನಿನ್ನ ಕೈ ಅಗಲ ಆಗುತ್ತೆ, ಆವಾಗ ಮೈಕ್ ಆಚೆ ಹೋಗುತ್ತೆ. ಸೊ ಕಾರ್ಡ್ಲೆಸ್ ಮೈಕನ್ನು ನಾಳೆ ನೀನು ದೊಡ್ಡ MC ಆಗಿರ್ಬೋದು, ನಿಮ್ಮ ಪಕ್ಕದಲ್ಲಿ ಗ್ರೇಟ್ ಆ್ಯಂಕರ್ ಇದ್ದಾರಲ್ಲ, ಹಾಗೆ ನೀವು ಆಗ್ಬೋದು. ಅದು ತಮ್ಮ ಲಿಪ್ ಲಿಪ್ ಏನಿದೆ ಅದಕ್ಕೆ ಅಷ್ಟು ಮಾತ್ರ ಜಾಗ ಕೊಡಬೇಕು, ಅದು ಬಿಟ್ಟು ಈಚೆ ಹೋಗಬಾರದು. ಇನ್ನೊಂದು ಕೈಯಲ್ಲಿ ಆ್ಯಕ್ಷನ್ ಆಗುತ್ತೆ, ಹೀಗೇ ಇರಬೇಕು. ಆಲ್ ದಿ ಬೆಸ್ಟ್. ಯಾಕೆಂದರೆ ಸಿಂಪಲ್ ವರ್ಡ್ಸ್ ಅರ್ಥ ಆಗುವ ರೀತಿಯಲ್ಲಿ ನೀವು ಹೇಳಿದಿರಿ. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೇನೆ. ನಿಮ್ಗೆ ನೋಡುವಾಗ ಖುಷಿ ಆಗುತ್ತೆ, ನಿಮ್ಮದು ರೌಂಡ್ ಡೆವಲಪ್ಮೆಂಟ್. ಥ್ಯಾಂಕ್ ಯು. ಓಕೆ, ಸೊ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ. ಸೊ ನೋಡೋಣ ಶ್ರೇಯಸ್ ಕೋಟ್ಯಾನ್ ಸರ್ ಏನು ಹೇಳ್ತಾರೆ ಅಂತ. ಸರ್, ನಿಮ್ಮ ಒಂದು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಹೇಗಿದೆ ಹೇಳಿ. ಅಲ್ಲ ಅಲ್ವಿನ್ ಸರ್, ನನಗೆ ಖುಷಿಯಾದದ್ದು ಏನಂತ ಹೇಳಿದ್ರೆ, ನೀವು ಕೇಳಿದ್ರಲ್ಲ ಹೆಂಡತಿ ಇಷ್ಟನೋ ಪಕ್ಕದ ಮನೆಯವನು ಇಷ್ಟನೋ ಅಂತ ಹೇಳಿ, ಅವ ಆಪ್ಷನ್ ಓಪನ್ ಇಟ್ಟಿದ್ದಾನೆ ಸರ್, ಕ್ಲೋಸ್ ಮಾಡಲಿಲ್ಲ. ಹೆಂಡತಿಯನ್ನು ಇಷ್ಟಪಡ್ತೀರಂತ ಹೇಳ್ಕೊಂಡು. ಸೊ ಹುಡುಗರು ಸರ್, ಸೊ ವಿಶ್ವ, ನಿಮ್ಮಲ್ಲಿ ಇರುವಂಥ ತುಂಬ ದೊಡ್ಡ ಸ್ಟ್ರೆಂತ್ ಏನಂತ ಹೇಳಿದ್ರೆ ನಿಮ್ಮ ಹ್ಯೂಮರ್. ನೀವು ಎಷ್ಟು ನೆಗಡ್ಕೊಂಡು ಮಾತಾಡ್ತೀರಾ ಅಥವಾ ಒಂದು ಹ್ಯೂಮರನ್ನು ಬಳಕೆ ಮಾಡ್ತೀರಾ, ಅದು ಬಹಳ ಚೆಂದ ಇದೆ. ಮತ್ತು ನೀವು ಮಾತಾಡುವಂಥ ಕ್ಯಾಶುವಲ್ ರೀತಿ ಇದೆ ಅಲ್ಲ, ತುಂಬ ಒಳ್ಳೆಯ ಪ್ರೆಸೆಂಟೇಷನ್ ಸ್ಕಿಲ್. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇನ್ನು ಮುಂದೆ ಮಾತಾಡುವಾಗ ನಿಮ್ಮ ಕಂಟೆಂಟ್ ತುಂಬ ಒಳ್ಳೇದಿತ್ತು, ಅದ್ರ ಬಗ್ಗೆ ನಂಗೆ ಕಮೆಂಟ್ ಮಾಡ್ತಿಲ್ಲ, ಬಟ್ ಕಂಟೆಂಟಿಗೆ ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಹ್ಯೂಮರನ್ನು ತೊಗೊಂಡು ಬರುವಂಥದ್ದು ಅಥವಾ ಏನೋ ಒಂದು ಕ್ಯಾಶುವಲ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಅಲ್ಲಿ ಆ್ಯಡ್ ಮಾಡುವಂಥದ್ದು, ಇದು ತುಂಬ ಒಂದು ಡೆಪ್ತ್ ಕೊಡುವ ಜೊತೆಗೆ ತುಂಬ ಆಡಿಯನ್ಸ್ಗೆ ರೀಚ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ನಿಮ್ಮನ್ನು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೀವು ಲಾಸ್ಟ್ ರೌಂಡಲ್ಲಿ ಮೈಕ್ ಸ್ಟ್ಯಾಂಡ್ ಇತ್ತು ಸರ್, ಆಲ್ರೆಡಿ ಹೇಳಿದ್ದಾರೆ. ಈ ಸೈಯಲ್ಲಿ ನೀವು ಮೈಕಲ್ಲಿ ಕೈಯಲ್ಲಿ ಹಿಡ್ಕೊಳ್ಕಿರ್ತದೆ. ಇದೇ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ನಿಮಗೆ ರೌಂಡ್ಸ್ಗಳು ಮುಂದೆ ಬರ್ತದೆ, ಕುತ್ಕೊಂಡು ಮಾತಾಡುವಂಥದ್ದು ಅಥವಾ ಇನ್ನೂ ಬೇರೆ ರೀತಿಯಾಗಿರುವಂಥ ರೌಂಡ್ಸ್ ಬರ್ತದೆ. ಸೊ ಇದೆಲ್ಲದಕ್ಕೂ ಕೂಡ ನೀವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ, ನೀವು ಸ್ಪೀಚ್ ಅಂತ ಹೇಳಿದ ಕೂಡಲೇ ಅದು ಒಂದೇ ಪ್ಯಾಟರ್ನಲ್ಲಿ ಇರಲ್ಲ. ಕೆಲವು ಸಲ ಮೈಕ್ ಇರಲ್ಲ, 2 ಕೈ ಯೂಸ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಕೆಲವು ಸಲ ಒಂದು ಕೈಯಲ್ಲಿ ಮೈಕ್ ಇಟ್ಕೊಳ್ಬೇಕಾಗ್ತದೆ, ಅಥವಾ ಇನ್ನೊಂದು ಸಲ ನಿಮಗೆ ಹ್ಯಾಂಡ್ ಯೂಸ್ ಮಾಡೋದು. ಈಗ ನೀವು ನ್ಯೂಸ್ ರೀಡಿಂಗ್ ಎಲ್ಲ ಮಾಡಿದರೆ ಹ್ಯಾಂಡ್ ಯೂಸ್ ಮಾಡದೆ ಮಾತಾಡ್ಕೊಳ್ಬೇಕಾಗ್ತದೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿರುವಂಥ ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ಗಳನ್ನು ಮಾಡಿ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದರೆ, ನೀವು ಇನ್ನೊಮ್ಮೆ ಹೇಳಬೇಕು, ಅದು ಆಳ ಅಗಲ ಹೇಳಿ, ಆಳ ಅಗಲ. ನೀವು ಅದು ಫಾಸ್ಟ್ ಹೇಳುವಾಗ ನೀವು ಲಾ ಮತ್ತು ಲಾನ ನಡುವೆ ಡಿಫ್ರೆನ್ಸ್ ಮಾಡೋದಿಲ್ಲ, ಆಯಿತಾ? ನೀವು ದೇಶಗಳು ಹೇಳಲಿಕ್ಕೆ ದೇಶಗಳು ಅಂತ ಅಂದ್ರಿ. ಸೊ ಆ ಡಿಫ್ರೆನ್ಸ್ ಸ್ವಲ್ಪ ಕಲೀರಿ, ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅದು ಬರ್ತದೆ ಖಂಡಿತವಾಗಿ, ಅದನ್ನು ತುಂಬ ದೊಡ್ಡ ಸಮಸ್ಯೆ ಅಲ್ಲ, ಬಟ್ ಅದು ಬರ್ತದೆ. ಅದು ಇನ್ನೂ ಸ್ವಲ್ಪ ನಿಮ್ಮ ಫ್ಲೂಯೆನ್ಸಿಗೆ ಹೆಲ್ಪ್ ಮಾಡ್ತದೆ. ಆಲ್ ದ ಬೆಸ್ಟ್ ವಿಶ್ವ. ಥ್ಯಾಂಕ್ ಯು ಸರ್. ವಿಶ್ವ ಅವರ ಸಿಂಪ್ಲಿಸಿಟಿ ಅಂತ ಹೇಳುವಂಥದ್ದು ನಮ್ಮ ಜಡ್ಜಸ್ಗಳ ಮನಸ್ಸನ್ನು ಸೋತಿದೆ ಅಂತ ಹೇಳ್ಬೋದು. ಸೊ ತೀರ್ಪುಗಾರರ ಒಂದು ಡಿಸಿಷನ್ ಹೇಗಿದೆ ಅಂತ ನೋಡುವ ಸಮಯ. ಸೊ ಜಡ್ಜಸ್, ಏನು ನಮ್ಮ ವಿಶ್ವ ಅವರು ಮುಂದಿನ ರೌಂಡ್ಗೆ ಹೋಗ್ತಾ ಇದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ನಾವು ಇಡೋಣವಾ? ಅಲ್ಲ, ಅವನನ್ನು ಸೆಲೆಕ್ಟ್ ಮಾಡದೇ ಇರಲಿಕ್ಕೆ ಆಗುತ್ತಾ? ಸೊ ಬಿಡಲಿಕ್ಕೂ ಆಗೋಲ್ಲ. ಯಾಕೆಂದರೆ ಸರ್ ಹೇಳಿದಾಗೆ ಮತ್ತೆ ನಗಡ್ತಾನೆ, ಮತ್ತೆ ಕಾಮಿಡಿ ಮಾಡ್ತಾನೆ. ಆ ಸ್ಪೀಚ್ನಲ್ಲಿ ಕಾಮಿಡಿ ತರಬೇಕು. ನಮ್ಮ ಸಂಸ್ಕೃತಿಯಲ್ಲಿ ತುಂಬ ತರಬೋದಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ ಮೆಚ್ಚುತ್ತಾ ಇದ್ದಾರೆ ಅಂದರೆ ಯೋಗ. ಫಸ್ಟ್ ಈಸ್ ಯೋಗ. ಅದು ಇಂಟರ್ನ್ಯಾಷನಲ್ ಯೋಗ ಡೇ ಬಂದಿದೆ. ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಅಲ್ವಾ ಕುಂಭಮೇಳಕ್ಕೆ ವಿದೇಶದಿಂದ ಅಷ್ಟು ಜನ ಬಂದಿದ್ರು. ಇದನ್ನೇ ರೆಲೆವೆಂಟ್ ಥಿಂಗ್ಸ್ಗಳನ್ನು ಆ್ಯಡ್ ಮಾಡಿದರೆ ಉಂಟಲ್ಲ, ನಿನ್ನನ್ನು ಸಿಲೆಕ್ಟ್ ಅಂತ ಹೇಳಿ ಅವ್ರು ಮಾಡದಿದ್ರು ಕೂಡ ನಾನು ಒತ್ತುತ್ತಿದ್ದೆ. ಸರ್, ಏನು ಮಾಡುವ ಯು ಆರ್ ಸೆಲೆಕ್ಟ್. ಥ್ಯಾಂಕ್ ಯು ಸರ್. ಯಾ, ಸೊ ಕಂಗ್ರ್ಯಾಚುಲೇಷನ್ಸ್ ವಿಶ್ವ ಅವರೇ, ಫಸ್ಟ್ ನೀವು ಸೆಲೆಕ್ಟ್ ಆಗಿದ್ದೀರಾ. ಎನಿವೇಸ್, ಆ್ಯಂಡ್ ನಿಮಗೆ ಏನೋ ಹೇಳಲಿಕ್ಕಿತ್ತಲ್ವಾ, ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು ಹೇಳಲಿಕ್ಕಿತ್ತು. ಹೌದು, ಇತ್ತೀಚೆಗೆ ನಮ್ಮ ಜನ ಇದೆ ಅಲ್ಲ, ನಮ್ಮ ಸಂಸ್ಕೃತಿ ನಂತ ಇಲ್ಲ, ಅಲ್ಲಿ ಪದ್ಧತಿಗಳನ್ನ ಪಾಲಿಸ್ತಾ ಇಲ್ಲ. ಉಡುಗೆ ತೊಡುಗೆ ಬಗ್ಗೆ ಮಾತಾಡ್ತಾರೆ, ಅದನ್ನು ಆಚಾರ ಯಾವ ರೀತಿ ಇರಬೇಕನ್ನೋದಿಲ್ಲ. ಓಕೆ, ಈ ನಿಮ್ಮ ಒಂದು ಸರಳವಾದ ಮಾತುಗಳೇ ನಮಗೆ ಇವತ್ತು ನಿಮ್ಮನ್ನು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಏನೋ. ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು.